ಹುಡುಗಿ ನನ್ನ ಹತ್ರ ಇದ್ದಾಳೆ. ಸರಿ ಲೋಕತ್ರಿ ಹೋಗಿ ನಮ್ಮವರೇ ಹೋಗಿ. ನಾನು ಬರ್ತಿದ್ದೀನಿ, ಆ ಹುಡುಗಿ ನನಗೆ ಹೋಗಿಸಿ. ನಿಮ್ಮ ಮಗಳು ಯಾವ್ದಾದ್ರು ಇಷ್ಟಪಡ್ತೀರ? ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ, ಏನೋ ಡಿಸ್ಟರ್ಬ್ ಆಗಿತ್ತು ಅಂತ ಅನ್ಸುತ್ತೆ. ಅವಳು ಏನು ಮಾಡ್ತಾಳೆ, ಏನು ನೋಡ್ತಾಳೆ, ಯಾರ ಜೊತೆ ಮಾತಾಡ್ತಾಳೆ ಅಂತ ಗಮನ ಹೇಳೋಗಿತ್ತು ನೀವು. ಹುಡುಗಿ ಸಿಕ್ಕಿಲ್ಲ, ಎಲ್ಲ ಕರೆಕ್ಟ್ ಆಗಿತ್ತು ಸರ್. ಅಷ್ಟು ಯಾವುದೊಬ್ಬ ಒಂದು ಸಿರಿ ಕನ್ನಡ ಯಾಕೋ ನೀವು ಹುಡುಗರ ಮೇಲೆ ಡೌಟ್ ಮಾಡ್ತೇನೆ. ಕೇಸಿನ ಟೇಬಲ್ ಬಂದರೆ ಮುಗಿತು ನಾಳೆ. ಇಲ್ಲಿ ನಾನೇ ಜಡ್ಜು, ನಾನು ಗೊತ್ತಿದ್ದೆ ಜಡ್ಜ್. ಯಾವುದು ಹೊಸ ಪ್ರಾಬ್ಲಮ್ಮು, ಕೆಲಸ ಮುಗಿತಾ? ನಿಮಗೊಂದು ನಂಬರ್ ಮೆಸೇಜ್ ಮಾಡ್ತೀನಿ ಸರ್, ಅದು ಕರೆಕ್ಟ್ ಲೊಕೇಶನ್ ಕಲೆಕ್ಟ್ ಮಾಡಿ ಕಳಿಸಿ. ಸಿರಿ ಸಿಗ್ತಾರೆ. ಹಂದಿ ಹೊಡೆಯೋಕೆ ಹೋದಾಗ ಮಲ ಸಿಕ್ಕರೆ ಬಿಡ್ತೀಯ ನೀನು? ನನಗಿಲ್ಲಿ ಟೆನ್ಷನ್ ತಡ್ಕೊಳಕ್ಕಾಗ್ತಿಲ್ಲ. ಮಿಡಲ್ ಏಜ್ ಹಾಗೂ ಯಂಗ್ ಪೇಷಂಟ್ಸ್ ಬೇಕು. ಇನ್ನೂ ಎಷ್ಟು ಜನ ಸಾಯಿಸ್ಬೇಕು ಅಂತಿದ್ಯಾ? ಟ್ರೈನ್ ಕ್ರಿಮಿನಲ್ಸ್ ಇರಬೇಕು. ನಾನು ಈ ಹುಡುಗಿ ನೋಡಿ ಬಿಡಲ್ಲ. ಬಾಲ ಎರಡಾಗಿರ್ಬೋದು, ಆದರೆ ಶಿಕಾರಿ ಹೊಡೆಯೋದು ಕನ್ಫರ್ಮ್. ದೇವರನ್ನೇ ನಂಬದಲ್ಲೇ ಇರುವ ಹತ್ತಿರ ಸಾಹಸ ಮಾಡಬಾರ್ದು. ಸರ್, ಈ ಹುಡುಗಿ ಹೇಳೋ ಕತೆ ಕೇಳಿ ಸರ್. ನಮ್ಮ ಟಾಸ್ಕ್ ಚಿತ್ರದ ಟ್ರೇಲರ್ ಸರಿಯಾಗಿ ಕಾಣಿಸ್ತಾ ಇರ್ಬೋದು, ಯಾಕಂದರೆ ಸ್ವಲ್ಪ ಬೆಳಕಿದೆ, ಪ್ರೊಜೆಕ್ಷನ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು, ಸೌಂಡ್ ಸರಿಯಾಗಿ ಕೇಳಿಸ್ತಾ ಇರ್ಬೋದು. ಅದಕ್ಕೆ ಇನ್ನೊಂದು ಪರಿಹಾರ ಇದೆ. ಏನಂದರೆ ನಮ್ಮ ಈ ಸಿನಿಮಾ ಟ್ರೇಲರು ಯೂಟ್ಯೂಬ್ನಲ್ಲಿದೆ. ಸೊ 100% ಎಲ್ಲರ ಹತ್ರನೂ ಮೊಬೈಲ್ ಇದೆ ಅಂತ ಅನ್ಕೊತೀನಿ. ಇದೆ ಅಲ್ವಾ? ನೋಡ ಅನ್ಪಾನ ನಂಬಿಕೆ ಇಲ್ಲಿರೋ ಪ್ರತಿಯೊಬ್ಬರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನಗೆ ಫಸ್ಟ್ ಕಾಲೇಜಿಗೆ ಬಂದಾಗ ಮಾರ್ಗ್ರೆಟ್ ಮ್ಯಾಮ್ ಅವರು ವೆಲ್ಕಮ್ ಡಸ್, ಥ್ಯಾಂಕ್ ಯು ಮೇಡಮ್ ನಿಮಗೆ. ಆ್ಯಂಡ್ ನಾನು ಗೊತ್ತಾಯ್ತು ನನಗೆ ಇಲ್ಲಿ ಕನ್ನಡಿಗರು ಎಷ್ಟು ಜನ ಇದ್ದಾರೋ ಅಷ್ಟೇ ಜನ ತಮಿಳನ್ಸ್ ಇದ್ದಾರೆ ಅಂತ. ಖುಷಿ ಆಯಿತು ತುಂಬ. ಬಿಕಾಸ್ ಎಷ್ಟೇ ಜನ ಇಲ್ಲೇ ಇದ್ರು ಅವ್ರು ಇನ್ನೊಂದು ಮಾತು ಹೇಳಿದ್ರು ನನಗೆ, ಎಲ್ಲ ಭಾಷೆಯವರು ಇದ್ದಾರೆ ಸರ್ ಇಲ್ಲಿ, ಆದರೆ ಎಲ್ಲರೂ ಕನ್ನಡ ಮಾತಾಡ್ತಾರೆ ಅಂತ. ಅದಕ್ಕೆ ಚಪ್ಪಾಳೆ ಬರಲಿ ಹೊಡಿಲಿ. ನನಗೆ ಗೊತ್ತಿರಂಗೆ ದ ಓನ್ಲಿ ಸ್ಟೇಟ್ ಎಲ್ಲ ಭಾಷೆ, ತಮಿಳ್ ಆಗಿರಲಿ, ಕನ್ನಡ ಆಗಿರಲಿ, ಮಲಯಾಳಂ, ಹಿಂದಿ, ತೆಲುಗು, ಮಾರ್ವಾಡಿ, ರಾಜಸ್ಥಾನಿ, ಯಾವುದೇ ಭಾಷೆ ಆಗಿದ್ರು ಎಲ್ಲ ಭಾಷೆ ಮಾತಾಡೋರು ಕನ್ನಡ ಮಾತಾಡೋ ಏಕೈಕ ರಾಜ್ಯ ಅಂದರೆ ಕರ್ನಾಟಕ ಮಾತ್ರ. ಇಲ್ಲಿ ಸಾಕಷ್ಟು ಜನ ಹಿಂದಿ ಫಿಲ್ಮ್ ನೋಡೋರು ಇರ್ತಾರೆ, ತಮಿಳ್ ಫಿಲ್ಮ್ ನೋಡೋರು ಇರ್ತಾರೆ, ಆದರೆ ಇವತ್ತು ನಮ್ಮ ಕನ್ನಡ ಸಿನಿಮಾಗೋಸ್ಕರ ನೀವೆಲ್ಲ ಬಂದು ಇಷ್ಟು ಚೇರ್ ಮಾಡ್ತಾ ಇರೋದಕ್ಕೆ ನಿಮಗೂ ಥ್ಯಾಂಕ್ ಯು ಹೇಳ್ದ. ಇಲ್ಲಿ ನಿಮ್ಮ ಮೇಡಮ್ ಮಾತಾಡೋಕ್ಕೆ ಬಂದಾಗ ರಿಸ್ಟ್ರಿಕ್ಷನ್ಸ್ ಏನಿಲ್ಲ, ಚೆನ್ನಾಗಿ ಕಿರಿಸ್ಬೋದು, ಅವೆಲ್ಲ ಏನು ತೊಂದರೆ ಇಲ್ಲ, ಆಯಿತಾ? ಸೊ ನನಗೆ ಅವರು ಇನ್ನೊಂದು ಹೇಳ್ತಿದ್ರು ನಿಮ್ಮ ಮೇಡಮ್ ಕೇಳಿದಾಗ, ಇಲ್ಲ ನಮ್ಮ ಸ್ಟೂಡೆಂಟ್ಸ್ಗೆ ಸಿಕ್ಕಾಪಟ್ಟೆ ಕಲ್ಚರಲ್ ಆ್ಯಕ್ಟಿವಿಟಿ ಇಂಟ್ರೆಸ್ಟು, ಅದಕ್ಕೆ ಜಾಸ್ತಿ ಓದೋದು ಅಂತ ಹೇಳಿದ್ರೆ ತಲೆ ಬಗ್ಗಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಹೇಳಿದೆ, ಓದೋದು ಅಂದರೆ ಅವ್ರು ಒಬ್ಬರಿಗಲ್ಲ ಮೇಡಮ್, ಎಲ್ಲರಿಗೂ ಬೇಜಾರು, ನನಗೂ ಬೇಜಾರೇ ಅಂತ. ಬಟ್ ಮ್ಯಾಮ್ ನಾನು ಇನ್ನೊಂದು ಹೇಳಿದೆ, ಮ್ಯಾಮ್ ನನಗೆ ಪ್ರಾಮಿಸ್ ಮಾಡಿದ್ದಾರೆ, ಅಲ್ಲ ಪ್ರಾಮಿಸ್ ಮಾಡಿಲ್ಲ ಸುಮ್ಮನೆ, ಬಟ್ ಇಲ್ಲಿಂದ ನಾನು ಮ್ಯಾಮು ಕೇಳ್ತಾ ಇದ್ದೀನಿ, ಮ್ಯಾಮ್ ವಿಲ್ ಯು ಪ್ರಾಮಿಸ್ ಮೀ ದಟ್ ಯು ವಿಲ್ ಕ್ರಿಯೇಟ್ ಮೋರ್ ಆಪರ್ಚುನಿಟೀಸ್ ಆ್ಯಂಡ್ ಇವೆಂಟ್ಸ್ ಫಾರ್ ಕಲ್ಚರಲ್ ಆಕ್ಟಿವಿಟೀಸ್? ಎಸ್. ಜಾಸ್ತಿ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ಓಕೆ, ಜೋಕ್ಸ್ ಅಪಾರ್ಟ್, ಸಿರಿ ಅಂತ ಏನು ಪಾತ್ರ ಮಾಡಿದ್ದಾರೆ ನಮ್ಮ ರಾಘು ಸರ್ ಏನು ಹೇಳೋದು, ಸೊ ದ್ಯಾಟ್ ಗರ್ಲ್ ಡಸಂಟ್ ರೆಕ್ಟಿಫೈ ಒಬ್ಬಳೇ ಅಂತ ಅಲ್ಲ, ಅವಳೊಬ್ಬಳನ್ನೇ ಅವಳು ಪೋರ್ಟ್ರೇ ಮಾಡಲ್ಲ, ನಿಮ್ಮ ಎಲ್ಲರಲ್ಲೂ ಒಂದು ಸಿರಿ. ಎಲ್ಲರಿಗೂ ನಮಸ್ಕಾರ. ಸೈನ್ಸ್ ಹ್ಯಾನ್ಸ್ ವುಮೆನ್ಸ್ ಕಾಲೇಜ್ಗೆ ವಂದನೆಗಳು. ನನಗೆ ವೇದಿಕೆ ಮೇಲೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ.
ಏನಿಲ್ಲ, ಸ್ವಲ್ಪ ನರ್ವಸ್ ಆಗಿದ್ದೀನಿ, ಯಾಕಂದ್ರೆ ಕಾಲೇಜ್ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನೂರು ಮಾತು ಕೇಳಿ ಬಂದೆ ರುಕ್ಕಮ್ಮ, ದೂರದಲ್ಲೂ ನಮ್ಮ ಮಾತೆ ಮಾತಮ್ಮ. ಹೇ ರುಕ್ಕಮ್ಮ, ಹೇ ರುಕ್ಕಮ್ಮ, ಹೇ ರುಕ್ಕಮ್ಮ, ನಮ್ಮ ಊರ ಊರಮ್ಮ. ಹೇ ರುಕ್ಕಮ್ಮ, ನಮ್ಮ ಮಾತೆ ಮಾತಮ್ಮ. ನಾನು ಹುಟ್ಟಿದ ಈ ಊರು, ಮಾತು ಕಲಿತ ನಮ್ಮೂರು, ಜೀವ ನೀಡುವ ಕಣ್ಣೀರುವೆನಾ. ಹೇ ರುಕ್ಕಮ್ಮ, ನಮ್ಮ ಊರ ಊರಮ್ಮ. Sama-sama, sama-sama, sama-sama,